ಪವರ್ ಶೇರಿಂಗ್ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಸುಳಿವನ್ನ ಕೊಟ್ರ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ್ದಾರೆ. ಅಧಿಕಾರ ಹಂಚಿಕೆಯ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಈಗಾಗಲೇ ಒಂದು ಒಪ್ಪಂದ ಆಗಿದೆ ಅಂದಿದ್ದಾರೆ. ಅದರ ಬಗ್ಗೆ ಮಾಧ್ಯಮಗಳ ಮುಂದೆ ನಾನು ಮಾತಾಡಲ್ಲ ಅಂದಿದ್ದಾರೆ. ನನಗೆ ಒಂದಿನ ಬರುತ್ತೆ, ಆ ದಿನಕ್ಕಾಗಿ ಕಾಯ್ತಾ ಇದ್ದೇನೆ. ಪಕ್ಷಕ್ಕೆ ನಿಯತ್ತಾಗಿರ್ತೀನಿ, ಅದಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂದಿದ್ದಾರೆ. ನಾನು ಅದಕ್ಕಾಗಿ ಕಾಯ್ತೇನೆ, ಆ ದಿನ ಬರುತ್ತೆ. ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿರೋದು ಪವರ್ ಶೇರಿಂಗ್ ಬಗ್ಗೆ, ಅಧಿಕಾರ ಹಂಚಿಕೆಯ ಬಗ್ಗೆ ಮಾತಾಡಿದ್ದಾರೆ. I feel that the loyalty will pay royalty one day, and I'm still waiting for that. I have confidence in it. Not forever. We have some understanding. I don't want to discuss on media. Let us meet on. I feel that the loyalty will pay royalty one day, and I'm still waiting for that. I have confidence in it. Not forever. We have some understanding. I don't want to discuss on media. ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನನ್ನ ಸ್ಟ್ರೆಂತ್, ನನ್ನ ವೀಕ್ನೆಸ್ ಎರಡೂ ಕೂಡ ನನಗೆ ಗೊತ್ತಿದೆ. ನಾನು ತೆಗೆದುಕೊಂಡಂತ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ. ನಾನು ಯಾವತ್ತೂ ಕೂಡ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಲ್ಲ. ಬ್ಲಾಕ್ ಮೇಲ್ ಮಾಡಿದ್ರೆ ಅದು ನನ್ನ ವೀಕ್ನೆಸ್ ಆಗುತ್ತೆ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ನಡೀತೇನೆ ಅಂದಿದ್ದಾರೆ. ಯಾವತ್ತೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ಹೋಗುವಂತ ಕೆಲಸವನ್ನ ಮಾಡಲ್ಲ ಅಂದಿದ್ದಾರೆ ಡಿಕೆ ಶಿವಕುಮಾರ್. ನನಗೆ ಗಾಂಧಿ ಕುಟುಂಬದ ಮೇಲೆ ಅತಿ ಹೆಚ್ಚು ಪ್ರೀತಿ ಇದೆ, ಕಾಯ್ತೀನಿ ಅಂದಿದ್ದಾರೆ. ಒಂದಲ್ಲ ಒಂದು ದಿನ ನನ್ನ ದಿನ ಬರುತ್ತೆ, ಆ ದಿನಕ್ಕಾಗಿ ಕಾಯ್ತೀನಿ. ಯಾವತ್ತೂ ಕೂಡ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡೋದಕ್ಕೂ ಹೋಗಲ್ಲ ಅಂದಿದ್ದಾರೆ ಡಿಕೆ ಶಿವಕುಮಾರ್. See, I know my strength and I know my weakness. Both I know. What's your strength? I don't want to tell. My strength is whatever I could have taken up the responsibility, I have delivered. Whatever my weakness is, I never blackmail the high command. That's your weakness? No, definitely. I just go by my party petition. We never try to do any wrong against the party, this one. See, ultimately, I have some love for Gandhi family. Because Gandhi family has kept this party united. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಗಮನಿಸ್ತಾ ಇದೀವಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಡಿಕೆ ಶಿವಕುಮಾರ್. ಮುಖ್ಯವಾಗಿ ಮಾತಾಡಿರುವಂಥದ್ದು ಅಂತಂದ್ರೆ ಈ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆಯ ಬಗ್ಗೆ ನನ್ನ ಟೈಮ್ಗಾಗಿ ನಾನು ಕಾಯ್ತಾ ಇದ್ದೀನಿ ಅಂದಿದ್ದಾರೆ. ಆ ಮೂಲಕ ಒಂದಷ್ಟು ಸುಳಿವುಗಳನ್ನ ಕೂಡ ಬಿಟ್ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಡೀಟೇಲ್ಸ್ ಅನ್ನ ಓವರ್ ಆಲ್ ಆಗಿ ಕೊಡ್ತಾ ಹೋಗೋದಾದ್ರೆ ಸಂತೋಷ್. ಅಶ್ವಿನಿ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ವಿಚಾರ, ನಿನ್ನೆ ರಾಷ್ಟ್ರೀಯ ವಾಹಿನಿಗೆ ನೀಡಿದಂತಹ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ವಿಚಾರಗಳ ಬಗ್ಗೆ, ಸದ್ಯಕ್ಕೆ ನಡೀತಿರುವಂತಹ ರಾಜಕೀಯ ವಿಚಾರಗಳಿರ್ಬೋದು, ವಿದ್ಯಮಾನಗಳಿರ್ಬೋದು, ಜೊತೆಗೆ ರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಂಡಿರುವಂತ ನಿಲ್ಲಿ ಗಮನಿಸಬೇಕಾಗತ್ತೆ. ಸಹಜವಾಗಿ ಅಲ್ಲಿ ಪ್ರಮುಖ ಪ್ರಶ್ನೆಯೊಂದು ಕೂಡ ಉದ್ಭವ ಆಗಿರುವಂತದ್ದು, ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆ ಕೂಡ ಪ್ರಶ್ನೆ ಎತ್ತಿದಾಗ ಸಹಜವಾಗಿ ಆ ರೀತಿಯಾದಂತಹ ಒಂದು ಪ್ರಶ್ನೆಗೆ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆ ಒಂದು ಸ್ಥಾನ ಖಾಲಿ ಇಲ್ಲ. ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಜೊತೆಗೆ ಆ ಒಂದು ಹೇಗೆ ಪಕ್ಷಕ್ಕೆ ನಾನು ನಿಷ್ಠೆಯಿಂದ ಇದ್ದೇನೆ, ಅದೇ ರೀತಿಯಾಗಿ ಅದಕ್ಕೆ ತಕ್ಕಂತೆ ಒಂದು ಜವಾಬ್ದಾರಿ ತಂದಾಗಿ ಪಕ್ಷವು ಕೂಡ ನನ್ನನ್ನ ನಡೆಸಿಕೊಳ್ಳುತ್ತೆ. ಮುಂದಿನ ಆ ಒಂದು ದಿನಗಳು ಬೇಗನೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತ ನಿಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಗಾಂಧಿ ಕುಟುಂಬಕ್ಕೆ ನಾನು ಸದಾ ನಿಷ್ಠೆಯಿಂದ ಇದ್ದೇನೆ. ಜೊತೆಗೆ ಅತೀವವಾದಂತಹ ಪ್ರೀತಿಯು ಕೂಡ ಗಾಂಧಿ ಕುಟುಂಬದ ಮೇಲೆ ಇದ್ದೇನೆ. ಈ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿರುವಂತಹ ಗಾಂಧಿ ಕುಟುಂಬಕ್ಕೆ ಯಾವ ಹಂತದಲ್ಲೂ ಕೂಡ ನಾನು ಹಿಂದೇಟಾಕುವಂತಹ ಪ್ರಶ್ನೆ ಇಲ್ಲ. ಈ ಕಾರಣದಿಂದಾಗಿ ನನ್ನ ಆ ಒಂದು ಸ್ಥಾನದ ಸಮಯ ಬಂದೇ ಬರುತ್ತೆ, ಅದಕ್ಕಾಗಿ ನಾನು ಕಾಯ್ತಿದ್ದೇನೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ, ಅಂದ್ರೆ ನೇರವಾಗಿ ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಹೊರತು ಪರೋಕ್ಷವಾಗಿ ಆ ಒಂದು ವಿಚಾರದಲ್ಲಿ
ನನಗೆ ಆ ದಿನಗಳು ಬಂದೇ ಬರುತ್ತೆ ಅನ್ನುವಂಥದ್ದನ್ನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತೆ ಇಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಗೆ ಅಶ್ವಿನಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ತಮ್ಮ ಸಹೋದರ ಸುರೇಶ್ ಅವರ ಸೋಲಿನ ಕುರಿತಾಗಿಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮುಂದಾಗಿರುವಂತ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿರುವಂತಹ ಡಿ.ಕೆ. ಸುರೇಶ್ ಏನಿದ್ದಾರೆ ಆ ಸೋಲನ್ನ ಅರಗಿಸಿಕೊಳ್ಳುವುದಕ್ಕೆ ಇನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕೈಲಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಉಚ್ಚಾರ ಮಾಡಿರುವಂತ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇನ್ನು 6 ತಿಂಗಳು ಈಗಾಗಲೇ ಕಳೀತಾ ಇದೆ. ಸಹೋದರ ಸುರೇಶ್ ಅವರು ಸೋಲನ್ನು ಅನುಭವಿಸಿ ಲೋಕಸಭಾ ಚುನಾವಣೆ ಕಳೆದು ಮತ್ತೊಂದು ಕಡೆಗೆ ಉಪಚುನಾವಣೆಯಲ್ಲಿ ಆ ಒಂದು ಸೋಲಿನ ಸೇಡನ್ನು ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ತೀರಿಸಿಕೊಂಡಿದ್ರು ಸಮೇತ ಆ ಒಂದು ಸೇಡಿನ ದಾಹ ಇನ್ನು ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅವರ ಒಂದು ಮಾತಿನಲ್ಲಿ ವ್ಯಕ್ತವಾಗ್ತಿರುವಂತ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರು ಕೊಟ್ಟಂತಹ ಮಾತು ಇದನ್ನ ನಾನು ನಂಬೋದಿಲ್ಲ ಈ ಸೋಲನ್ನ. ಯಾಕೆಂತ ಹೇಳಿದ್ರೆ ಇದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಡೆಸಿದಂತಹ ಒಂದು ಪಿತೂರಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಅವರು ಹೇಳಿರುವಂತ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರ ಬ್ಲಡ್ ಇರುವಂತದ್ದು JDS ನಲ್ಲಿ, ಆದ್ರೆ ಅವರು ಸೋಲಿಸಬೇಕು ಅನ್ನುವಂತ ಪಿತೂರಿಯಿಂದಾಗಿ ನೇರವಾಗಿ ಬಿಜೆಪಿಯ ಆ ಒಂದು ಚಿಹ್ನೆಯಿಂದ ಸ್ಪರ್ಧೆಯನ್ನ ಮಾಡಿ ಸಹೋದರನ ಸೋಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದ್ರೆ ಈಗಲೂ ಕೂಡ ನನಗೆ ಆ ಒಂದು ಸೋಲನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಅದನ್ನ ಸದ್ಯಕ್ಕೆ ಉಪಚುನಾವಣೆ ಮೂಲಕವಾಗಿ ಅವರಿಗೆ ತಿರುಗೇಟನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಅನ್ನುವಂತ ಒಂದು ಉತ್ತರವನ್ನು ಕೂಡ ಮಾಡ್ತಾ ಇರುವಂತನಲ್ಲಿ ನೆನ್ನೆ ಒಂದು ಸಂದರ್ಶನದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತ ಗಮನಿಸಬೇಕಾಗುತ್ತೆ. ಅಶ್ವಿನಿ. ರೈಟ್ ಸಂತೋಷ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.